ಹಿಂದಿನ ಸಂಚಿಕೆಯಲ್ಲಿ ಸ್ನಾನದ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಎಂಥ ಬಟ್ಟೆ ಹಾಕೊಬೇಕು ಅಂತ ತಿಳ್ಕೊಳ್ಳೋಣ. ಯೋಗ ರತ್ನಾಕರ ಗ್ರಂಥದಲ್ಲಿ ಯಾವ್ಯಾವ ಬಟ್ಟೆ ಹಾಕೊಬೇಕು, ಯಾವ್ಯಾವ ಸೀಸನ್ಸಲ್ಲಿ ಅಂತ ಹೇಳುತ್ತೆ. ಈ ಕಲರ್ಸು, ಬಟ್ಟೆ ಕಲರ್ಸು ಕೂಡ ನಮ್ಮ ದೇಹದ ದೋಷಗಳನ್ನು ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ. ಈ ಶೀತಕಾಲದಲ್ಲಿ, ಹೇಮಂತ, ಶರದ್ದು, ಶಿಶಿರ ಋತುವಲ್ಲಿ ಆದಷ್ಟು ಕೆಂಪು ಹಾಗೂ ಕೆಂಪು ಕಲರ್ ಇರೋದು ಮ್ಯಾಚಿಂಗ್ ಕಲರ್ ಬಟ್ಟೆಗಳು ಹಾಕೋಬೇಕು ಅಂತ ಆಯುರ್ವೇದ ಹೇಳುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅಗ್ನಿ ತತ್ವ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ. ಹಾಗೆ ಉಷ್ಣಕಾಲದಲ್ಲಿ ಕಷಾಯ ರಸ ಪ್ರಧಾನ ಕಲರ್ಗಳು ಜಾಸ್ತಿ ಉಪಯೋಗಿಸ್ಕೊಬೇಕು ಅಂತ ಇರುತ್ತೆ. ಈ ಬ್ಲೂ, ಗ್ರೇ ಈ ಥರದ್ದು ಕಷಾಯ ರಸ ಕಲರ್ಗಳು ಜಾಸ್ತಿ ಬಳಸಬೇಕಾಗತ್ತೆ. ಈ ವರ್ಷಾ ಋತುವಲ್ಲಿ, ಮಳೆಕಾಲದಲ್ಲಿ ವೈಟ್ ಬಳಸಬೇಕು ಅಂತ ಹೇಳುತ್ತೆ ಆಯುರ್ವೇದ. ಯಾತಕ್ಕಂದರೆ ಆ ಸೂರ್ಯದ ಕಿರಣಗಳು ಹಾಗೆ ಇದಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಯಾಕಂದರೆ ಗ್ರೀಷ್ಮ ಋತು ಮುಗಿದು ಇನ್ನೂ ಜೋರಾಗಿರುತ್ತೆ. ಆವಾಗ ಆ ಕಿರಣಗಳು ಎಲ್ಲ ಕ್ಲೌಡ್ಸ್ನೆಲ್ಲ ಇದು ಮಾಡಿ ಮಳೆ ಜಾಸ್ತಿ ಬರ್ತಾ ಇರುತ್ತೆ. ಅದರಿಂದ ಪ್ರೊಟೆಕ್ಷನ್ಗೆ ವೈಟ್ ಜಾಸ್ತಿ ಬಳಸಬೇಕು ಮಳೆಕಾಲದಲ್ಲಿ ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ. ಬಟ್ಟೆಗಳು ಕೂಡ ಒಂದು ತೆಲುಗು ಆಯುರ್ವೇದ ಗ್ರಂಥದಲ್ಲಿ ನಾನು ಓದಿದ್ದೆ ಇದು. ಹೊಸ ಬಟ್ಟೆ ಯಾವತ್ತು ಹಾಕೊಳ್ಳೋಕೆ ಶುರು ಮಾಡ್ಕೊಬೇಕು ಅಂತ. ಈ ವಾರದಲ್ಲಿ 7 ದಿವಸ ಇದೆ. ಆ 7 ದಿವಸದಲ್ಲೂ ಒಂದೊಂದು ಗ್ರಹದ್ದು ಅಧಿಪತ್ಯ ಇದೆ. ನೀವು ಹೊಸ ಬಟ್ಟೆ ತರ್ತೀರ, ಅದು ಹಾಕೊಳ್ಳೋದ್ರಿಂದ ಏನೇನು ವೃದ್ಧಿ ಆಗತ್ತೆ ನಿಮ್ಮಲ್ಲಿ ಅಂತ. ಹೊಸ ಬಟ್ಟೆ ನೀವು ಏನಾರು ಸೋಮವಾರ ಹಾಕೊಳ್ಳೋಕೆ ಶುರು ಮಾಡಿದ್ರಿ ಅಂದರೆ ಯಾವತ್ತು ನೀವು ಆ ಬಟ್ಟೆ ಹಾಕೊಂಡಾಗ ನೆನಿತೀರಾ ಅಂತ ಹೇಳುತ್ತೆ ಗ್ರಂಥ. ಮಳೇಲಿ ಯಾವತ್ತು ನೆನೆಯೋ ಚಾನ್ಸ್ ಜಾಸ್ತಿ ಇರತ್ತೆ. ಸೊ ಸೋಮವಾರದ ದಿವಸ ಹೊಸ ಬಟ್ಟೆ ಹಾಕೊಳ್ಳೋಕೆ ಶುರು ಮಾಡಬೇಡಿ. ಮಂಗಳವಾರದ ದಿವಸ ನೀವೇನಾರು ಹಾಕೊಳ್ಳೋಕೆ ಶುರು ಮಾಡಿದ್ರೆ ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ನೀವು ಕೋಪ ತಾಪಗಳು ಜಾಸ್ತಿ ಇರುತ್ತೆ ನಿಮ್ಮ ದೇಹದಲ್ಲಿ. ಆದಷ್ಟು ಮಂಗಳವಾರದ ದಿವಸ ಹಾಕೋಬಾರ್ದು ಅಂತ ಆ ಗ್ರಂಥ ಹೇಳುತ್ತೆ. ಬುಧವಾರದ ದಿವಸ ನೀವೇನಾರು ಹೊಸ ಬಟ್ಟೆ ಹಾಕೊಳ್ಳೋಕೆ ಶುರು ಮಾಡಿದ್ರಿ ಅಂದರೆ ಮತ್ತೆ ಆ ಬಟ್ಟೆ ಹಾಕೊಂಡಾಗಲ್ಲ, ನಿಮಗೆ ಹಣ ವೃದ್ಧಿ ಆಗತ್ತೆ, ಅರ್ಥ ವೃದ್ಧಿ ಆಗತ್ತೆ. ನಿಮ್ಮ ದೇಹದಲ್ಲಿ ಬುದ್ಧಿ ಹಾಗೂ ಇಂಟೆಲಿಜೆನ್ಸ್, ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೊಸ ಬಟ್ಟೆ ಬುಧವಾರದ ದಿವಸ ಹಾಕೊಂಡ್ರೆ ಇದು ಲಾಭ. ಗುರುವಾರದಲ್ಲಿ ಏನಾರು ಹೊಸ ಬಟ್ಟೆ ಹಾಕೊಳ್ಳೋಕೆ ಶುರು ಮಾಡಿದ್ರಿ ಅಂದರೆ ನಿಮ್ಮ ಕೀರ್ತಿ ಹೆಚ್ಚಾಗತ್ತೆ, ನಿಮ್ಮ ಹೆಸರು ಚೆನ್ನಾಗಾಗತ್ತೆ. ಸೊ ಗುರುವಾರದ ದಿವಸ ಹೊಸ ಬಟ್ಟೆ ಹಾಕೊಳ್ಳೋದ್ರಿಂದ ನಿಮ್ಮ ಯಶಸ್ಸು ಚೆನ್ನಾಗಾಗತ್ತೆ. ಶುಕ್ರವಾರದ ದಿವಸ ನೀವೇನಾರು ಹೊಸ ಬಟ್ಟೆ ಹಾಕೊಳ್ಳೋಕೆ ಶುರು ಮಾಡಿದ್ರಿ ಅಂದರೆ ನಿಮಗೆ ದೇವಿ ಅನುಗ್ರಹ ಚೆನ್ನಾಗಿರುತ್ತೆ. ಶಕ್ತಿ, ಅಧಿದೇವತೆ ನಿಮ್ಮನ್ನು ಯಾವತ್ತೂ ಕಾಪಾಡ್ಕೊಳ್ತಾಳೆ. ಸುಖಕ್ಕೆ ನೀವು ಶುರು ಮಾಡ್ಕೊಬೋದು. ಶನಿವಾರದ ದಿವಸ ಏನಾರು ನೀವು ಹೊಸ ಬಟ್ಟೆ ಹಾಕೊಳ್ಳೋಕೆ ಶುರು ಮಾಡಿದ್ರೆ ಅನ್ಲಕ್ಕಿ ಅಂತ ಈ ಗ್ರಂಥ ಹೇಳುತ್ತೆ. ಶನಿವಾರದ ದಿವಸ ಹೊಸ ಬಟ್ಟೆ ಹಾಕೊಬಾರ್ದು. ರವಿವಾರದ ದಿವಸನೂ ಕೂಡ ಹೊಸ ಬಟ್ಟೆ ಹಾಕೊಬಾರ್ದು. ಅದರಿಂದ ನಿಮಗೆ ತೊಂದರೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ. ನಿಮ್ಮ ಹುಟ್ಟಿದ ವಾರದ ದಿವಸ ಕೂಡ ನೀವು ಹಾಕೊಬಹುದು. ನೀವೇನಾರೋ ಭಾನುವಾರದ ದಿವಸ ಹುಟ್ಟಿದರೆ ಅವತ್ತಿನ ದಿವಸ ನೀವು ಹೊಸ ಬಟ್ಟೆ ಹಾಕೊಬೋದು, ನಿಮಗೆ ತೊಂದರೆ ಇಲ್ಲ. ಆ ಗ್ರಹದ ಅನುಕೂಲ ಇದೆ ನಿಮಗೆ. ಹೀಗೆ ಬೇರೆ ಬೇರೆ ರೀತಿ ನಮ್ಮ ಒಂದು ಆಯುರ್ವೇದದ ವೈದ್ಯರದ ಒಂದು ಗ್ರಂಥ, ತೆಲುಗು ಅಲ್ಲಿ ಇದ್ದಿದ್ದ ಗ್ರಂಥ ಓದಿರೋದು ತುಂಬ ಚೆನ್ನಾಗಿ ನೆನಪಿದೆ. ಕನ್ನಡದ ಟ್ರಾನ್ಸ್ಲೇಷನ್ ಇತ್ತು. ಸೊ ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿವಸನೇ ನೀವು ಹೊಸ ಬಟ್ಟೆಗಳು ಹಾಕೊಳ್ಳೋ ಪ್ರಾರಂಭ ಮಾಡಿ. ಹಬ್ಬದ ದಿವಸ ನೀವು ಶುರು ಮಾಡ್ಕೊಬೋದು. ಒಳ್ಳೆ ತಿಥಿಗಳಿರುತ್ತೆ, ಒಳ್ಳೆ ಹಬ್ಬಗಳಿರೋ ದಿವಸ, ಅವತ್ತಿನ ದಿವಸ ಹೊಸ ಬಟ್ಟೆ ಹಾಕೊಳ್ಳೋದು ಪ್ರಾರಂಭ ಮಾಡ್ಬೋದು.
ಅದ್ರ ಜೊತೆಗೆ ಆ ವಾರ ಕೂಡ ಚೆನ್ನಾಗಿತ್ತು ಅಂದರೆ ನಿಮಗೆ ಲಕ್ಕಿ. ನಾವು ಹಾಕೊಳ್ಳೋ ಸ್ನಾನ ನಂತರ ಹಾಕೊಳ್ಳೋ ಬಟ್ಟೆಗಳು ಕೂಡ ತುಂಬ ಇಂಪಾರ್ಟೆಂಟು. ಈ ಬಟ್ಟೆಗಳು ಸ್ವಚ್ಛವಾಗಿರಬೇಕು, ಹಳೆ ಬಟ್ಟೆ ಇರಬಾರ್ದು, ಆದಷ್ಟು ಚೆನ್ನಾಗಿ ವಾಶ್ ಮಾಡಿರಬೇಕು. ಯಾಕಂದರೆ ಹಳೆ ಬಟ್ಟೆಗಳು ಹಾಕೊಳ್ಳೋದ್ರಿಂದ ನಮ್ಮ ಚರ್ಮದ ಸಮಸ್ಯೆಗಳು ಸಾಕಷ್ಟು ಬರುತ್ತೆ, ಅದರಲ್ಲಿ ಕ್ರಿಮಿಗಳು ಇವೆಲ್ಲನೂ ಜಾಸ್ತಿ ಇರುತ್ತೆ. ಸೊ ಹಳೆ ಬಟ್ಟೆಗಳನ್ನ ಅವಾಯ್ಡ್ ಮಾಡಬೇಕು. ಯಾವಾಗಲೂ ಚೆನ್ನಾಗಿ ಒಗೆದಿರೋದು ಸ್ವಚ್ಛವಾಗಿರೋ ಬಟ್ಟೆನೇ ನಾವು ಧರಿಸ್ಬೇಕು. ಆಯುರ್ವೇದದಲ್ಲಿ ಮತ್ತೊಂದು ಹೇಳ್ತಾರೆ, ಈ ಬೇರೆ ಬೇರೆ ರೀತಿ ಸುಗಂಧಗಳು ನಾವು ತಗೊಬೇಕು ಸ್ನಾನದ ನಂತರ ಅಂತ. ಆಯುರ್ವೇದ ಎಷ್ಟು ಚೆನ್ನಾಗಿ ಒಂದೊಂದು ಇಂದ್ರಿಯಗಳಿಗೂ ಕೂಡ ಒಂದೊಂದು ರೀತಿ ನಾವು ನೋಡ್ಕೊಬೇಕು ಅಂತ. ನಾವು ವಾಸನೆ ಕೂಡ ಕೆಲವು ಸಲ ಚೆನ್ನಾಗಿರೋದು ಮಾಡ್ತಾ ಇರೋದು ನಮ್ಮ ಮನಸ್ಸು ಮೇಲೆ ತುಂಬ ಚೆನ್ನಾಗಿ ಪ್ರಭಾವ ಆಗುತ್ತೆ. ಬರೀ ನಮ್ಮ ಮನಸ್ಸು ಮಾತ್ರ ಅಲ್ಲ, ನಾವು ಪಕ್ಕ ನಮ್ಮ ಜೊತೆ ಇರೋರು ಕೂಡ ಆ ವಾಸನೆ ತಗೊಂಡಾಗ ಅವ್ರಿಗೆ ಒಂದು ಒಳ್ಳೆ ಆಲೋಚನೆಗಳು, ಒಳ್ಳೆ ಥಾಟ್ಸ್ ಬರೋಕ್ಕೆ ಶುರು ಆಗುತ್ತೆ. ಹಳೆ ಕಾಲದಲ್ಲಿ ಹೂಗಳನ್ನ ಬಳಸ್ತಾ ಇದ್ರು, ಬೇರೆ ಬೇರೆ ರೀತಿ ಲೇಪಗಳನ್ನ ಬಳಸ್ತಾ ಇದ್ರು, ಗಂಧದ್ದು, ಕರ್ಪೂರದ್ದು, ಹೀಗೆ ಬೇರೆ ಬೇರೆ ಸೀಸನಲ್ಲಿ ಬೇರೆ ಬೇರೆ ಲೇಪಗಳು ಕೂಡ ಬಳಸ್ತಾ ಇದ್ರು. ಸೊ ಈ ಸಂಚಿಕೆಯಲ್ಲಿ ನಾನು ಹಾಕೊಳ್ಳೋ ಬಟ್ಟೆಗಳ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಏನೇನು ರತ್ನಗಳು ನಾವು ಬಳಸ್ಬೋದು ನಮ್ಮ ದೇಹದ ಮೇಲೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.